Raichur, where dreams become direction. Dream, learn, grow, lead, become. Join Vedanta for your better future. At Vedanta, we don't just teach, we prepare you to win. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡರಿಗೆ ಸಚಿವ ಸ್ಥಾನ ನೀಡಿ ಉಸ್ತುವಾರಿ ನೀಡಬೇಕು, ನಾಗೇಂದ್ರಪ್ಪ ಮಟ್ಟಮಾರಿ. ಮೈಸೂರು ಪೆಟ್ರೋಕೆಮಿಕಲ್ಸ್ ಕಾರ್ಮಿಕರಿಗೆ ಬಾಕಿ ವೇತನ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ದಲಿತ ಸೇನೆ ಧರಣಿ. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡರಿಗೆ ಸಚಿವ ಸ್ಥಾನ ನೀಡಲು ಕಾಂಗ್ರೆಸ್ ಕಾರ್ಯಕರ್ತರಿಂದ ದೇವಸುಗುರೇಶ್ವರನಿಗೆ ವಿಶೇಷ ಪೂಜೆ. ಮಕ್ಕಲ್ಪೇಟೆಯಲ್ಲಿ 2 ಗುಂಪುಗಳ ಮಧ್ಯೆ ಘರ್ಷಣೆ, ಬಿಗು ವಾತಾವರಣ. ಮತ್ತು ಅಸ್ಕಿಹಾಳದಲ್ಲಿ ಶಾಲಾ ದಾಖಲಾತಿ ಆಂದೋಲನ, ವಿದ್ಯಾರ್ಥಿ ಶಿಕ್ಷಕರಿಂದ ಪ್ರಭಾತ ಪೇರಿ. ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಇವರಿಗೆ ಸಚಿವ ಸ್ಥಾನ ನೀಡಿ ಜಿಲ್ಲಾ ಉಸ್ತುವಾರಿಗಳನ್ನಾಗಿ ಮಾಡಬೇಕು ಎಂದು ಗಿಲ್ಲೆಸುಗೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಂದ್ರಪ್ಪ ಮಟ್ಟಮಾರಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 2 ಬಾರಿ ಶಾಸಕರಾಗಿರುವ ದದ್ದಲ್ ಬಸನಗೌಡ ಇವರು ಯುವಕರಾಗಿದ್ದು ಜನಪರ ಕಾಳಜಿಯಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗ್ರಾಮೀಣ ಕ್ಷೇತ್ರಕ್ಕೆ ಇಲ್ಲಿಯವರೆಗೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಚಿವ ಸ್ಥಾನ ದೊರಕಿಲ್ಲ. ನೂತನ ಸಚಿವ ಸಂಪುಟದಲ್ಲಿ ಸಚಿವರನ್ನಾಗಿಸಿದರೆ ಮತ್ತಷ್ಟು ಪಕ್ಷದ ಸಂಘಟನೆ, ಅಭಿವೃದ್ಧಿ ಕಾರ್ಯಗಳು ನಡೆಯಲು ಸಾಧ್ಯವಾಗುತ್ತದೆ ಎಂದರು. ಪಕ್ಷ ಸಂಘಟನೆಯನ್ನು ಭದ್ರಗೊಳಿಸಿ ಅನೇಕ ಪಕ್ಷದ ಕಾರ್ಯಕರ್ತರಿಗೆ ರಾಜಕೀಯ ಅಧಿಕಾರ ಒದಗಿಸುವ ಜೊತೆಗೆ ಬಂಗಾರಪ್ಪ ಕೆರೆ ಭರ್ತಿ, ಬಸವಣ್ಣ ಕೆರೆ ಅಭಿವೃದ್ಧಿ, ಮಂಚಾಲಿಯಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್, ಹೊಸದಾಗಿ ಮಠಮಾರಿ ವೀರಭದ್ರೇಶ್ವರ ಏತ ನೀರಾವರಿ, ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ನಾಮಕರಣ ಸೇರಿ ಕೋಟ್ಯಾಂತರ ಅನುದಾನ ತಂದ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಗುರುತಿಸುವಂತೆ ಮಾಡಿದ್ದಾರೆ. ಯುವಕರಿಗೆ ಆದ್ಯತೆ ನೀಡುವಾಗ ಎಸ್ಟಿ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾದ ದದ್ದಲ್ ಬಸನಗೌಡ ಇವರಿಗೆ ಸಚಿವ ಸ್ಥಾನ ನೀಡಿ ಉಸ್ತುವಾರಿ ಸಚಿವರನ್ನಾಗಿಸಿದರೆ ಜಿಲ್ಲೆಯಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯ ನಡೆಸಲು ಸಾಧ್ಯವಾಗುತ್ತದೆ ಎಂದರು. ಈಗಾಗಲೇ ತಮಗೆ ಮಾಹಿತಿ ಇರುವಂತೆ ರಾಜ್ಯದಲ್ಲಿ 2ನೇ ಅವಧಿಗೆ ಸರ್ಕಾರ ರಚನೆ ಆಗ್ತಿದೆ. ಅದರ ಒಂದು ನೇತೃತ್ವವನ್ನು ನೂತನವಾಗಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ನಾಳೆನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಅದಕ್ಕಾಗಿ ತಮಗೆಲ್ಲ ತಿಳಿದ ಹಾಗೆ ನಾವು ಕಳೆದ ಸಲ ಮೊದಲನೇ ಬಾರಿಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ ಸರ್ಕಾರ ರಚನೆ ಆದಾಗ ಆಗಲೂ ಕೂಡ ನಾವು 2ನೇ ಬಾರಿಗೆ ಶಾಸಕರಾದಂಥ ಅಭಿವೃದ್ಧಿಯ ಅಧಿಕಾರರು, ದೀನದಲಿತರ ಬಂಧುಗಳು, ರೈತರ ಹಿತರಕ್ಷಣೆ ಮಾಡುವಂಥ ಅಭಿವೃದ್ಧಿಯ ಅಧಿಕಾರರಾದಂಥ ಸನ್ಮಾನ್ಯ ಶ್ರೀ ದದ್ದಲ್ ಬಸನಗೌಡರಿಗೆ ಜಿಲ್ಲೆಯಲ್ಲಿ ಒಂದು ಸಚಿವ ಸ್ಥಾನ ಕೊಟ್ಟು ಅದರ ಒಂದು ಉಸ್ತುವಾರಿಯನ್ನು ಕೂಡ ಕೊಡಬೇಕಂತೇಳಿ ನಮ್ಮ ಗ್ರಾಮೀಣ ಕ್ಷೇತ್ರದ ಪರವಾಗಿ ನಾವು ಮೊದಲನೇ ಬಾರಿಗೆ ಕೇಳಿಕೊಂಡಿದ್ದೀವಿ. ಆದರೆ ಕಾರಣಾಂತರಗಳಿಂದ ಹಿರಿಯರಿಗೆ, ನಮ್ಮ ಪಕ್ಷದ ಹಿರಿಯರಿಗೆ ಸಚಿವ ಸ್ಥಾನ ದೊರೆತು ಈಗ ನಮ್ಮ ಇಡೀ ಗ್ರಾಮೀಣ ಕ್ಷೇತ್ರದ ಜನರ ಪರವಾಗಿ ಇವತ್ತು ನಾವೇನಿಲ್ಲಿ ಎಲ್ಲ ಘಟಕಗಳ ಅಧ್ಯಕ್ಷರು, ನಮ್ಮ APMC ಅಧ್ಯಕ್ಷರು, ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಂಚೂಣಿಯ ಘಟಕಗಳ ಅಧ್ಯಕ್ಷರು ನಾವೆಲ್ಲ ಕೂಡಿ ಇಡೀ ನಮ್ಮ ಗ್ರಾಮೀಣ ಕ್ಷೇತ್ರದ ಜನರ ಪರವಾಗಿ ನಮ್ಮದು ಒಂದೇ ಕೂಗು ಏನಪ್ಪ ಅಂದರೆ 2ನೇ ಸಲ ಈ ಸಲ ಆದರೂ ಕೂಡ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಲೇಬೇಕು, ಜೊತೆಗೆ ಉಸ್ತುವಾರಿಯನ್ನು ಕೂಡ ಕೊಡಬೇಕಂತೇಳಿ ನಾವು ಇಡೀ ಗ್ರಾಮೀಣ ಕ್ಷೇತ್ರದ ನಮ್ಮ ಶಾಸಕರ ಅಭಿಮಾನಿಗಳ ಪರವಾಗಿ, ನಮ್ಮ ಕ್ಷೇತ್ರದ ಮುಖಂಡರ ಪರವಾಗಿ ನಾವೆಲ್ಲರೂ ಒಕ್ಕೊರಲಿನಿಂದ ಒಂದೇ ಮಾತನ್ನು ಹೇಳ್ತಾ ಇದ್ದೀವಿ. ಇವತ್ತು ನಾವು ದದ್ದಲ್ ಬಸನಗೌಡರಿಗೆ, ನಮ್ಮ ಶಾಸಕರಿಗೆ ಯಾಕೆ ನಾವು ಸಚಿವ ಸ್ಥಾನವನ್ನು ಕೊಡಬೇಕಂತ ಕೇಳ್ತೀವಿ ಅಂತಂದರೆ, ತಮಗೆಲ್ಲ ಗೊತ್ತಿದ್ದಾಗಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಏನಾದರೂ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಶಾಸಕರು ಅದು ಶಾಶ್ವತವಾಗಿ ಉಳಿತಕ್ಕಂಥ, ಈಗಾಗಲೇ ತಮಗೆ ಗೊತ್ತಿದೆ, ಚಿಕ್ಕಮಂಚಾಲಿಯಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇರಬಹುದು, ಆಮೇಲೆ ಕೃಷ್ಣಾ ನದಿಯಿಂದ ಬಂಗಾರಪ್ಪನ ಕೆರೆಗೆ ನೀರು ತುಂಬಿಸುವ ಯೋಜನೆ ಇರಬಹುದು, ಹಲವಾರು ಗುಂಜಳ್ಳಿ
ಬಸಪ್ಪನ ಕೆರೆ ತುಂಬಿಸುವ ನೀರಾವರಿ ಯೋಜನೆ ಇರಬಹುದು, ಮೊನ್ನೆ ತಾನೇ ಸಚಿವ ಸಂಪುಟದಲ್ಲಿ ಅನೌನ್ಸ್ ಆಗಿರ್ತಕ್ಕಂಥ ವೀರಭದ್ರೇಶ್ವರ ಮಠಮಾರಿ ವೀರಭದ್ರೇಶ್ವರ ಏತ ನೀರಾವರಿ ಇರಬಹುದು, ಆಮೇಲೆ ಮಾನ್ವಿ ತಾಲೂಕಿನ ಸಾದಾಪುರ ಗ್ರಾಮದಲ್ಲಿ ಕೆರೆ ತುಂಬಿಸುವ ಕಾರ್ಯ ಇರಬಹುದು. ಇವೆಲ್ಲವೂ ಕೂಡ ಸುಮಾರು 150 ಕೋಟಿ 200 ಕೋಟಿ ಸುಮಾರು ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿಗಳ ಬೃಹತ್ ಕಾಮಗಾರಿಗಳನ್ನು ಕೂಡ ಇವತ್ತು ಗ್ಯಾರಂಟಿ ಪಂಚ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನದಲ್ಲಿ ಇದ್ದರೂ ಕೂಡ ಹಣಕಾಸಿನ ವಿರೋಧ ಪಕ್ಷಗಳು ಹೇಳ್ತವ ಹಣಕಾಸಿನ ತೊಂದರೆ ಇದೆ ಅಂತೇಳಿ. ಆದರೆ ಇಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಶತ ಪ್ರಯತ್ನ ಮಾಡಿ ಸಂಬಂಧಪಟ್ಟಂಥ ಇಲಾಖೆಯ ಸಚಿವರಿಗೆ, ಸಂಬಂಧಪಟ್ಟಂಥ ಉಪಮುಖ್ಯಮಂತ್ರಿಗೆ, ಮಂತ್ರಿಗಳಿಗೆ ಒಂದು ಮನವಿಯನ್ನು ಮಾಡಿಕೊಂಡು ಅನುದಾನವನ್ನು ತಂದು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಇಂಥ ಶಾಸಕರಿಗೆ ಇನ್ನೇನಾದರೂ ಮುಂದಿನ ದಿನಗಳಲ್ಲಿ ನಮ್ಮ ಹೈಕಮಾಂಡು, ಇವತ್ತು ನಾವು ನಮ್ಮ ಹೈಕಮಾಂಡ್ಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧೀಜಿಯವರಿಗೂ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೂ ಮತ್ತು ರಾಹುಲ್ ಗಾಂಧಿಯವರಿಗೂ, ಅದೇ ರೀತಿಯಾಗಿ ರಾಜ್ಯದಲ್ಲಿ ನಮ್ಮ ಈಗಾಗಲೇ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಈಗಾಗಲೇ ಮತ್ತೆ ನಾಳೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿರುವಂಥ ನೂತನವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಶಿವಕುಮಾರ ಸಾಹೇಬರಿಗೂ ಕೂಡ ನಾವು ಮನವಿ ಮಾಡೋದಿಷ್ಟೇ, ನಮ್ಮ ಇಡೀ ಗ್ರಾಮೀಣ ಕ್ಷೇತ್ರದ ಪರವಾಗಿ ನಮ್ಮ ಶಾಸಕರಿಗೆ ಈ ಸಲ ತಾವು ಸಚಿವ ಸಂಪುಟದಲ್ಲಿ ಒಂದು ಸ್ಥಾನವನ್ನು ಒದಗಿಸಿಕೊಡಬೇಕು. ಜೊತೆಗೆ ಜಿಲ್ಲೆಯ ಒಂದು ಉಸ್ತುವಾರಿಯನ್ನು ಕೂಡ ಕೊಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ನಾವು ವಿನಂತಿ ಮಾಡಿಕೊಳ್ತಿದ್ದೇವೆ. ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್ ಮಾತನಾಡಿ, ಚುನಾವಣಾ ವರ್ಷವಾಗಿರುವುದರಿಂದ ಗ್ರಾಮೀಣ ಶಾಸಕರಿಗೆ ಸಚಿವ ಸ್ಥಾನ ನೀಡಿದ್ದಲ್ಲಿ ಪಕ್ಷ ರಾಜಕೀಯವಾಗಿ ಮತ್ತಷ್ಟು ಬಲಗೊಳ್ಳಲು ಸಹಕಾರಿಯಾಗಲಿದೆ. 4 ವಿಧಾನಸಭಾ ಕ್ಷೇತ್ರಗಳು ಎಸ್ಟಿ ಮೀಸಲು ಕ್ಷೇತ್ರಗಳಾಗಿದ್ದು, 2ನೇ ಬಾರಿಗೆ ಆಯ್ಕೆಯಾಗಿರುವ ದರ್ನಲ್ ಬಸನಗೌಡ ಇವರು ಯುವಕರಾಗಿದ್ದರಿಂದ ಸಚಿವ ಸ್ಥಾನ ನೀಡುವುದು ಸೂಕ್ತವಾಗಿದೆ. ಕಳೆದ ಬಾರಿ ಹಿರಿಯರನ್ನು ಗುರುತಿಸಿ ಸಚಿವ ಸ್ಥಾನ ನೀಡಲಾಗಿತ್ತು. ಈ ಬಾರಿ ಯುವಕರಿಗೆ ಆದ್ಯತೆ ನೀಡಬೇಕಿದ್ದು ಸಚಿವ ಸ್ಥಾನ ನೀಡಿ ಉಸ್ತುವಾರಿಗಳನ್ನಾಗಿಸಬೇಕು ಎಂದು ಪಕ್ಷದ ಹೈಕಮಾಂಡ್ನಲ್ಲಿ ಮನವಿ ಮಾಡುವುದಾಗಿ ಹೇಳಿದರು. ತಿಳಿದಂತೆ ರಾಯಚೂರಲ್ಲಿ ಗ್ರಾಮೀಣ ಕ್ಷೇತ್ರದಲ್ಲಿ 2ನೇ ಬಾರಿ ಗೆದ್ದಂಥ ಉದಾಹರಣೆ ಯಾವುದೂ ಇದ್ದಿಲ್ಲ. ಹಾಗಾಗಿ 2ನೇ ಅವಧಿಗೆ ಇವತ್ತು ಗದ್ದಲ ಬಸನಗೌಡರು ಗೆದ್ದು ಇವತ್ತು ಇಡೀ ಜಿಲ್ಲೆಯಲ್ಲಿ ಅವ್ರದೇ ಆದಂಥ ಒಂದು ಪ್ರಭಾವ ಐತೆ. ಅವರಿಗೆ ಸಚಿವ ಸ್ಥಾನ ಕೊಡೋದ್ರಿಂದ ರಾಯಚೂರು ತಾಲೂಕು ಅಷ್ಟೇ ಅಲ್ಲ, ಮಾನ್ವಿ ತಾಲೂಕು ಆಗಿರ್ಬೋದು, ದೇವದುರ್ಗ ಆಗಿರ್ಬೋದು, ಮಸ್ಕಿ ಆಗಿರ್ಬೋದು, ಇಡೀ ಜಿಲ್ಲೆಯಾದ್ಯಂತ ಇದನ್ನು ಭಾಳಷ್ಟು ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟಂಗಾಗುತ್ತೆ. ಮತ್ತು ಇದು ಈ ವರ್ಷ ಏನಿದೆಯಲ್ಲ, ಚುನಾವಣೆಗಳ ವರ್ಷ, ಸ್ಥಳೀಯ ಕಾರ್ಯಕರ್ತರ ಚುನಾವಣೆಗಳು ಬರೋದ್ರಿಂದ ZP ಆಗಿರ್ಬೋದು ಅಥವಾ TP ಗ್ರಾಮ ಪಂಚಾಯತ್ ಆಗಿರ್ಬೋದು, ಇವೆಲ್ಲ ಚುನಾವಣೆಗಳು ಇರೋದರಿಂದ ಯುವಕರಿಗೆ ಆದ್ಯತೆ ಕೊಡಬೇಕು. ಈಗಾಗಲೇ ಸಿದ್ದರಾಮಯ್ಯ ಅವರ ಒಂದು ಅವಧಿಯಲ್ಲಿ ಹಿರಿಯರಿಗೆ ಸ್ಥಾನ ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ. ಸೊ ಈಗೇನದಲ್ಲ, ಈ ಒಂದು DK ಶಿವಕುಮಾರ್ ಸಾಹೇಬರ ಒಂದು ನೇತೃತ್ವದಲ್ಲಿ ಹೊಸ ಸರ್ಕಾರದಲ್ಲಿ ಯುವಕರಿಗೆ ಪ್ರಾತಿನಿಧ್ಯ ಕೊಡಬೇಕಂತ ಹೈಕಮಾಂಡ್ ಲೆವೆಲ್ ಚಿಂತನೆ ನಡೆದದ. ನಮ್ಮದು ಕಾರ್ಯಕರ್ತರು, ಪಕ್ಷದ ಎಲ್ಲ ಮುಖಂಡರು ಒಂದೇ ಒಂದು ನಮ್ಮ ಬೇಡಿಕೆ ಏನಂದರೆ ಯುವಕರಿಗೆ ಆದ್ಯತೆ ಕೊಟ್ಟಾಗ ಬರುವಂಥ ಪಕ್ಷ ಸಂಘಟನೆ ಬರುವಂಥ ಚುನಾವಣೆಗಳಿಗೆ ಭಾಳಷ್ಟು ಅನುಕೂಲ ಆಗ್ತದೆ. ಮತ್ತು ಇದರಿಂದ ಇಡೀ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಗೆ ಆಗಿರ್ಬೋದು ಅಥವಾ ಅಭಿವೃದ್ಧಿಗಾಗಲಿ ಭಾಳ ಅನುಕೂಲ ಆಗ್ತದೆ. ಈಗಾಗಲೇ ನಮ್ಮ ಬ್ಲಾಕ್ ಅಧ್ಯಕ್ಷರು ಹೇಳಿದರು, ಸಾವಿರಾರು ಕೋಟಿ ರೂಪಾಯಿ ಇವತ್ತು ಒಬ್ಬ ಶಾಸಕರಾಗಿದ್ದುಕೊಂಡೇ ಇವತ್ತು ಗ್ರಾಮೀಣ ಭಾಗಕ್ಕೆ ಇವತ್ತು ತಂದುಕೊಟ್ಟಂಥ ಇಡೀ ಇತಿಹಾಸದಲ್ಲಿ ಯಾವ ಉದಾಹರಣೆ ಇಲ್ಲ. ಅಷ್ಟೊಂದು ಅನುದಾನ ಇವತ್ತು ಗದ್ದಲ ಬಸನಗೌಡ ನಾಯಕ ಸಾಹೇಬರು ಈ 3 ವರ್ಷದಲ್ಲಿ ತಂದ ದೊಡ್ಡ ಯೋಜನೆಗಳು ತಂದ. ಮುಖ್ಯಮಂತ್ರಿಗಳನ್ನೇ ಎರಿಗೆರೆ ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ. ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಸುಮಾರು 900 ಕೋಟಿ ರೂಪಾಯಿದು ಒಂದು ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಇವತ್ತು ನಮ್ಮ ವಾಲ್ಮೀಕಿ ವಿಶ್ವವಿದ್ಯಾಲಯ ಆಗಿರ್ಬೋದು, ಅಲ್ಲಿ ದೊಡ್ಡ ಹಾಸ್ಟೆಲ್ಗಳು ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಭಾಳಷ್ಟು ಕೆಲಸಗಳು ಅದು ದೊಡ್ಡ ಪಟ್ಟಿನೇ ಇದೆ. ಅದು ಹೇಳ್ಕೊಂಡು ಕೂತ್ರೆ ಒಬ್ಬ ಶಾಸಕರಾಗಿ ಅವರಿಗೆ ಸಾಕಷ್ಟು ಸಿದ್ದರಾಮಯ್ಯ ಸಾಹೇಬರ ಒಳಗೆ ಬೆಂಬಲ ಕೊಟ್ಟರು. ಅವರ ಒಂದು ಆಶೀರ್ವಾದದಿಂದ ಸಾಕಷ್ಟು ಇವತ್ತು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ನೀರಾವರಿಗೆ ಒತ್ತು ಕೊಡ್ತಾ ಇದ್ದಾರೆ ಸಾಹೇಬರು. ಹಾಗಾಗಿ ಈ ಒಂದು 2 ವರ್ಷ ಇನ್ನು ಚುನಾವಣೆಗಿದೆ. ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಒಂದು ಸಚಿವ ಸ್ಥಾನ ಕೊಡೋದ್ರಿಂದ ಮತ್ತು ಅದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಕೊಟ್ಟಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಕ್ಷ ಸಂಘಟನೆಗೆ ಮತ್ತು ಜಿಲ್ಲೆಯ ಅಭಿವೃದ್ಧಿ ಮಾಡೋಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ ಅಂತ ನಾವು ನಮ್ಮೆಲ್ಲರ ಪರವಾಗಿ ನಾವು ಒತ್ತಾಯ ಮಾಡ್ತೇವೆ. ವಾಲ್ಮೀಕಿ ಸಮುದಾಯದಲ್ಲಿಂದ ಅವರಿಗೆ ಒಂದು ಆದ್ಯತೆ ಸಿಗುತ್ತೆ ಅಂತ ನಮಗೊಂದು ನಂಬಿಕೆ ಇದೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕಳೆದ ಅವಧಿಯಲ್ಲಿ ನಾಗೇಂದ್ರ ಅವರಿಗೆ ಕೊಟ್ಟಿದ್ರು, ಬಳ್ಳಾರಿಗೆ ಕೊಟ್ಟಿದ್ರು. ಈಗ ನಮಗೆ ಕೊಡಬೇಕು, ನಮ್ಮ ಜಿಲ್ಲೆಗೆ ಕೊಡಬೇಕು. 4 ಜನ ST ಶಾಸಕರಿದ್ದಾರೆ ಇಲ್ಲಿ, ಮತ್ತೆ MP ಕೂಡ ST ಇದ್ದಾರೆ. ಮತ್ತೆ ರಾಯಚೂರು ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಟ್ಟಿಲ್ಲ. ಶಾಸಕರು 4 ಜನ ಶಾಸಕರು ಗೆದ್ದಾರೆ ಇಲ್ಲಿ. ಹಾಗಾಗಿ ಒಂದು ಮೀಸಲು ಕ್ಷೇತ್ರ ಇರೋದ್ರಿಂದ ಒಂದು ದೊಡ್ಡ ಸಂಖ್ಯೆಯಲ್ಲಿ ವಾಲ್ಮೀಕಿ ಸಮುದಾಯದವರು ಇರೋದ್ರಿಂದ
ಇಲ್ಲೊಂದು ಉಸ್ತುವಾರಿ ಕೊಡಬೇಕು. ಭಾಳಷ್ಟು ವರ್ಷಗಳಿಂದ ಕೊಟ್ಟೇ ಇಲ್ಲ, ಮಂತ್ರಿಗಿರಿ ಕೊಟ್ಟಿಲ್ಲ. ಹಾಗಾಗಿ ಈ 3 ವರ್ಷ ಹಿರಿಯರಿಗೆ ಅವಕಾಶ ಮಾಡಿಕೊಟ್ರೆ ನಮ್ಮ ಜಿಲ್ಲೆಯಿಂದ ಬೋಸರಾಜ್ ಸಾಹೇಬರು ಸಚಿವರಾಗಿದ್ದು, ಈಗ ನಾವು ಅವ್ರಿಗೆ ಇವ್ರಿಗೆ ಕೊಡ್ಬೇಕಂತ ಕೇಳ್ಕೊತೀವಿ. ನಾವು ಆ ಸಮುದಾಯ ಲೆಕ್ಕದಾಗಾದ್ರೂ ಕೊಡ್ರಿ, ಜಿಲ್ಲೆ ಲೆಕ್ಕದಾಗಾದ್ರೂ ಕೊಡ್ರಿ, ನೀವು ಯಾವುದೋ ಒಂದು ಲೆಕ್ಕದಲ್ಲಿ ಯುವಕರಾಗಾದ್ರೂ ಕೊಡ್ರೆ, ಒಟ್ಟು ನಮ್ಗೆ ಸಚಿವ ಸ್ಥಾನ ಕೊಟ್ಟರೆ ಇಡೀ ಜಿಲ್ಲೆಯಲ್ಲಿ ಒಂದು ಸಂಘಟನೆ ಆಗುತ್ತೆ, ಅಭಿವೃದ್ಧಿ ಕೂಡ ಆಗುತ್ತೆ ಅಂತ ನಾವು ಒತ್ತಾಯ. ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ ತಲಮಾರಿ, ಎಸ್ಟಿ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್ ನಾಯಕ, ಸಗಮಕುಂಟ ಲಕ್ಷ್ಮಣ, ವೆಂಕಟೇಶ್ ನಾಯಕ ಮನ್ಸ್ಲಾಪುರ, ಶರಣಪ್ಪ ದಿನ್ನಿ, ಭಾಷಾ ನಾಯಕ, ಬಸವರಾಜ್ ವಕೀಲ, ಅಶೋಕ್, ಈರಣ್ಣ ಸೇರಿ ಅನೇಕರಿದ್ದರು. ಮೈಸೂರು ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಕಂಪನಿ ಬಾಕಿ ವೇತನ ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ದಲಿತ ಸೇನೆ ವತಿಯಿಂದ ಐಜಿಪಿಎಲ್ ಕಾರ್ಖಾನೆಯ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸುಮಾರು ವರ್ಷಗಳಿಂದ ಈ ಮೈಸೂರು ಪೆಟ್ರೋಕೆಮಿಕಲ್ ದುಡಿದಿರ್ತಕ್ಕಂಥ ಕಾರ್ಮಿಕರಿಗೆ, ಕಾರ್ಮಿಕರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಆಡಳಿತ ಅಧಿಕಾರಿಗಳಿಗೆ, ಮೈಸೂರು ಪೆಟ್ರೋಕೆಮಿಕಲ್ ನಲ್ಲಿ ಮಾಡಿರ್ತಕ್ಕಂಥ ವ್ಯವಸ್ಥೆ ಆಡಳಿತ ಅಧಿಕಾರಿಗಳಿಗೆ ಐಜಿಪಿಎಲ್ ಕಾರ್ಖಾನೆಗೆ ಎಚ್ಚರಿಕೆಯನ್ನು ನೀಡ್ತೇವೆ ಎಂದು ಈ ಸಮಯದಲ್ಲಿ ನಾನು ಹೇಳೋಕ್ಕೂ ಇಷ್ಟಪಡ್ತೇನೆ. ನೀವು ಬೇಕೇ ಬೇಕು, ಸುಮಾರು ವರ್ಷಗಳಿಂದ ಈ ಮೈಸೂರು ಪೆಟ್ರೋಕೆಮಿಕಲ್ ದುಡಿದಿರ್ತಕ್ಕಂಥ ಕಾರ್ಮಿಕರಿಗೆ, ಕಾರ್ಮಿಕರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಆಡಳಿತ ಅಧಿಕಾರಿಗಳಿಗೆ, ಮೈಸೂರು ಪೆಟ್ರೋಕೆಮಿಕಲ್ ನಲ್ಲಿ ಮಾಡಿರ್ತಕ್ಕಂಥ ವ್ಯವಸ್ಥೆ ಆಡಳಿತ ಅಧಿಕಾರಿಗಳಿಗೆ ಐಜಿಪಿಎಲ್ ಕಾರ್ಖಾನೆಗೆ ಅಧಿಕಾರಿಗಳಿಗೆ, ಅಕ್ರಮವಾಗಿ ನುಸುಗಿರುವ ಕಾರ್ಮಿಕ ಆಡಳಿತ ಅಧಿಕಾರಿಗಳಿಗೆ ರಾತ್ರೋರಾತ್ರಿ ಮುಚ್ಚಿಕೊಂಡು ಓಡಿ ಹೋಗಿದ್ದಾರೆ. 2013 ಮೇ 16ನೇ ತಾರೀಕಿಗೆ ಮಧ್ಯರಾತ್ರಿ ಓಡಿ ಹೋಗಿದ್ದಾರೆ ಅವರು. ಆ ಒಂದು ಓಡಿ ಹೋದ ಒಂದು ಮ್ಯಾನೇಜ್ಮೆಂಟ್ ಇವತ್ತು ಆಡಳಿತ ಅಧಿಕಾರಿಗಳು ಇನ್ನೊಂದು ಕಂಪನಿಯನ್ನು ತೆರೆಯಲು ನೀರಿನ ವ್ಯವಸ್ಥೆ ಮತ್ತು ರೋಡಿನ ವ್ಯವಸ್ಥೆ ಸರಿಯಾಗಿ ಇಲ್ಲ, ನಮಗೆ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಇದೆ, ಆದ ಕಾರಣದಿಂದ ನಾವು ಇಲ್ಲಿ ಕಂಪನಿಯನ್ನು ಮುಚ್ಚಿಕೊಂಡು ಹೋಗಿದ್ದೇವೆ. ಕಾರ್ಮಿಕರಿಗೆ ಕಾನೂನುಬದ್ಧವಾಗಿ ಬರಬೇಕಾದಂತ ಒಂದು ವ್ಯವಸ್ಥೆ ಕೂಡ ಅವರು ಮಾಡದೆ, ಕಾರ್ಮಿಕ ಅಧಿಕಾರಿಗಳಿಗೆ ಕೂಡ ಒಂದು ಮಾಹಿತಿ ನೀಡದೆ, ಮತ್ತು ಕಾರ್ಮಿಕರ ಯೂನಿಯನ್ ಕೂಡ ಇತ್ತು, ಆ ಒಂದು ಆಡಳಿತ ಮಂಡಳಿ ನಮಗೆ ಯಾವುದೋ ಒಂದು ಇಂಟಿಮೇಷನ್ ಕೂಡ ಕೊಡದೆ ರಾತ್ರಿ ಹೊಡೆ ಹೋಗಿ ಇವತ್ತು ಮತ್ತು ಐಜಿ ಪೆಟ್ರೋಕೆಮಿಕಲ್ ಎಂಬ ಮತ್ತೊಂದು ಕಂಪನಿಯನ್ನು ಮರು ನೇಮಕ ಮಾಡಿದ್ದಾರೆ.
ಈಗಾಗಲೇ ಎಲ್ಲರಿಗೆ ಅಣ್ಣವ್ರು ಹೇಳ್ದಂಗೆ ನಮ್ಗೆ ಯಾರಿಗೂ ಕೂಡ ಐಸಿ ಪೆಟ್ರೋಕೆಮಿಕಲ್ MM ಧನುಕ ಅವ್ರದ್ದು ಅಂತೇಳಿ ಗೊತ್ತಿರ್ಲಿಲ್ಲ. ಯಾಕಂತಂದ್ರೆ ನಾವು ಮೈಸೂರು ಪೆಟ್ರೋಕೆಮಿಕಲ್ ಮಾತ್ರ ಅವ್ರದ್ದು 108 ಎಕರೆ ಜಮೀನು ಕೂಡ ಅವ್ರದೇ ಇತ್ತು. ಈ ಒಂದು 7.5 ಎಕರೆ ಅವ್ರು ಒಂದು ಲೀಸ್ ಕಮ್ ಸೇಲ್ ಮಾಡ್ಕೊಂಡು ಅದು MM ಧನುಕ ಅವರು ಯಾರಿಗೆ ಕೂಡ ಲೀಸ್ ಕಮ್ ಸೇಲ್ ಮಾಡಿಲ್ಲ. ಮಧ್ಯವರ್ತಿಗಳು ತಮ್ಮ ಮನಸ್ಸಿಗೆ ಬಂದಂತೆ ತಾವೇ ಒಂದು ನಿರ್ಧಾರ ಮಾಡಿ ನಾವು ಬೋರ್ಡ್ ಆಫ್ ಡೈರೆಕ್ಟರ್ಗಳು ಇದು ಈ ಒಂದು ಖಾಲಿ ಜಾಗವನ್ನು ಯಾಕೆ ಬಿಡಬೇಕಿಲ್ಲಿ, ಇಲ್ಲಿ ಐಸಿ ಪೆಟ್ರೋಕೆಮಿಕಲ್ ಒಂದು ಕೆಮಿಕಲ್ ಅನ್ನು ಒಂದು ಘನತ್ಯಾಜ್ಯ ಬಯೋ ಗ್ಯಾಸ್ ಅನ್ನು ಉತ್ಪಾದನೆ ಮಾಡಬೇಕು. ಇದು ಕೇಂದ್ರ ಸರ್ಕಾರದಿಂದ ಇದಕ್ಕೆ 240 ಕೋಟಿ ಒಂದು ವೆಚ್ಚ ಇದೆ. ಇದಕ್ಕೆ ಈ ಕಾರ್ಖಾನೆ ಪ್ರಾರಂಭ ಮಾಡ್ಬೇಕಂದ್ರೆ 240 ಕೋಟಿ ವೆಚ್ಚದಲ್ಲಿ ಇದೆ. ಇದು ಕೇಂದ್ರ ಸರ್ಕಾರದ ಒಂದು ಅಡಿಯಲ್ಲಿ ಒಂದು ನಡೀತಾ ಇದೆ. ಇದಕ್ಕೆ ಸಬ್ಸಿಡಿ ಕೂಡ 80% ಇವತ್ತು ಕೇಂದ್ರ ಸರ್ಕಾರ ನೀಡ್ತಾ ಇದೆ. ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ಮಾರುತಿ, ಜಯಶ್ರೀ, ಈರಣ್ಣ, ಷಣ್ಮುಖಪ್ಪ, ಸುರೇಶ್ ಬಾಬು, ಬಾಬುರಾವ್, ಮೆಹಬೂಬ್ ಕವಾಲಿ, ಇಮ್ರಾನ್ ಬಡೇಸಬ್, ಭಾಷಾ ನಾಯಕ್, ಗೌಸ್ ಪಾಷಾ, ವೆಂಕಟೇಶ್, ಮಂಜುನಾಥ, ಮಧು ಕೃಷ್ಣ, ಡಿಂಗ್ರಿ ನರಸಪ್ಪ, ಶಾಹಿದ್, ಬಾಬು, ಧರ್ಮರಾಜ್ ಸೇರಿದಂತೆ ಅನೇಕರಿದ್ದರು. ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಪ್ರಾರ್ಥಿಸಿ ದೇವಸಗೂರಿನ ಶ್ರೀ ಸುಗುರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮಹಿಳಾ ಕಾಂಗ್ರೆಸ್ ಮುಖಂಡರಾದ ಶಶಿಕಲಾ ಭೀಮರಾಯ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಶ್ರೀ ಸುಗುರೇಶ್ವರ ದೇವರಿಗೆ ವಿಶೇಷ ಪೂಜೆ ನೆರವೇರಿಸಿ ಪ್ರಾರ್ಥನೆ ಸಲ್ಲಿಸಿದರು. ರಾಯಚೂರು ಗ್ರಾಮೀಣ ಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಜನಮನ್ನಣೆಗೆ ಪಾತ್ರರಾಗಿದ್ದಾರೆ. ಸಚಿವ ಸ್ಥಾನ ನೀಡುವುದರಿಂದ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಪಕ್ಷದ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದರು. ಕಳೆದ ಬಾರಿಯೇ ಬಸನಗೌಡರಿಗೆ ಸಚಿವ ಸ್ಥಾನ ನೀಡಬೇಕಿತ್ತು. ಆದರೆ ಈ ಬಾರಿಯಾದರೂ ಸಚಿವ ಸ್ಥಾನ ನೀಡಬೇಕು ಎಂದು ಕಾಂಗ್ರೆಸ್ ವರಿಷ್ಠರಲ್ಲಿ ಮನವಿ ಮಾಡಿದರು. ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿರುವ ಬಸನಗೌಡ ದದ್ದಲ್ ಅವರಿಗೆ ಸಚಿವ ಸ್ಥಾನ ನೀಡುವುದರಿಂದ ಕಲ್ಯಾಣ ಕರ್ನಾಟಕ ಭಾಗ ಸೇರಿದಂತೆ ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಅನುಕೂಲವಾಗಲಿದೆ ಎಂದರು. ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಶೃಂಗೋದ್ವೀಪೆ ಭರತವರ್ಷೆ ಭರತಖಂಡೇ ಮೇರೋ ದಕ್ಷಿಣ ದಿಗ್ಭಾಗೆ ಶ್ರೀಶೈಲ ಮಹಾಕ್ಷೇತ್ರಸ್ಯ ಪಶ್ಚಿಮ ದಿಗ್ಭಾಗೆ ಕರ್ನಾಟಕ ರಾಜ್ಯೆ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕೆ ದೇವಸೂಗೂರು ಗ್ರಾಮೆ ಸಮಸ್ತ ದೇವತಾ ಶ್ರೀ ಸುಗುರೇಶ್ವರ ಸ್ವಾಮಿ ಮಹಾ ದಿವ್ಯ ಸನ್ನಿಧೌ ವ್ಯವಹಾರಿಕ ಚಾಂದ್ರಮಾನೇನ ಶ್ರೀ ಶಾಲಿವಾಹನ ಶಕೆ ಪ್ರಭುವಾದಿ ಷಷ್ಠಿ ಸಂವತ್ಸರಾಣ ಮಧ್ಯೆ ಸ್ವಸ್ಥ ಶ್ರೀ ಪರಭಾವನಾಮ ಸಂವತ್ಸರೆ ಉತ್ತರಾಯ ದದ್ದಲ್ ಬಸನಗೌಡರಿಗೆ ಸಿಗಲೇಬೇಕು ನಾಯಕ ದದ್ದಲ್ ಬಸನಗೌಡರಿಗೆ ದದ್ದಲ್ ಬಸನಗೌಡ ಸಾಹೇಬರಿಗೆ ಆಗ್ತೇನೆ ದದ್ದಲ್ ಬಸನಗೌಡ ಸಾಹೇಬರಿಗೆ ಬೇಕೇ ಬೇಕು. ಹಾಗೂ ನಮ್ಮ ದೇಶಗುರಿನ ಸುರಕ್ಷೇತ್ರದ ಶ್ರೀ ಸುಗುರೇಶ್ವರ ಆಶೀರ್ವಾದದಿಂದ ಇವತ್ತು ವಿಶೇಷವಾಗಿ ಪೂಜೆಯನ್ನು ಮಾಡಿ ಎಲ್ಲ ನಮ್ಮ ಗ್ರಾಮೀಣ ವಿಭಾಗದ ದೇಶಗುರು ಜಿಲ್ಲಾ ಪಂಚಾಯತ್ ವಿಭಾಗದ ಎಲ್ಲರೂ ಸೇರಿ ಪೂಜೆಯನ್ನು ಸಲ್ಲಿಸಿ ನಮ್ಮ ದದ್ದಲ್ ಬಸನಗೌಡ ಸಾಹೇಬರಿಗೆ ಸಚಿವರ ಸ್ಥಾನ ನೀಡಲೇಬೇಕು ಹೈಕಮಾಂಡ್ ಅಂತ ತಿಳ್ಕೊಂಡು ನಾವು ಒತ್ತಡನೂ ಮಾಡ್ತೀವಿ, ನಾವು ಮನವಿನೂ ಮಾಡ್ತೀವಿ. ಯಾಕೆಂದರೆ ಇಂಥ ಶಾಸಕರು 40-45 ವರ್ಷ ಈಗ ನಾವು ಇಲ್ಲಿಗೆ ನಾವು 50 ವರ್ಷ ಆಯ್ತು ಈ ಶಕ್ತಿನಗರಕ್ಕೆ ಕಾಲಿಟ್ಟು. ಇನ್ನವರೆಗೆ ಇಂಥ ಶಾಸಕರನ್ನ ನಾನು ಹಲವಾರು ಶಾಸಕರನ್ನ ಗೆಲ್ಸಿದ್ವಿ, ಹಲವಾರು MP ನ ಗೆಲ್ಸಿದ್ವಿ. ಬಟ್ ಇಂಥ ದದ್ದಲ್ ಬಸನಗೌಡ ಶಾಸಕರು ನಮಗೆ ಸಿಗಲ್ಲ.
ಮುಂದೆ ಸಿಗಲ್ಲ ಹಿಂದೆ ಸಿಗಲ್ಲ. ಕಾಂಗ್ರೆಸ್ ಪಕ್ಷ ಗಟ್ಟಿ ಆಗಬೇಕಾದ್ರೆ, ಇಲ್ಲಿ ಕಾರ್ಯಕರ್ತರನ್ನ ಶಕ್ತಿ ತುಂಬಬೇಕಾದ್ರೆ, ಮುಂದೆ ನಮ್ಮ ಸರ್ಕಾರ ಬರಬೇಕಾದ್ರೆ ದದ್ದಲ್ ಬಸನಗೌಡಗ ನೀವು ಸಚಿವರ ಸ್ಥಾನ ಕೊಡಲೇಬೇಕಂತೇಳಿ ನಾನು ಸೋನಿಯಾ ಗಾಂಧಿ ತಕ್ಕ, ರಾಹುಲ್ ಗಾಂಧಿ ತಕ್ಕ, ಹಾಗೂ ನಮ್ಮ ಈಗ ನೂತನವಾಗಿ CM ಆಗಿದಂಥ DK ಶಿವಕುಮಾರ್ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಸರ್ ಹಾಗೂ ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ನಾಯಕರು ನಮ್ಮ ಸಿದ್ದರಾಮಯ್ಯಜಿಗೆ ನಾವು ಮನವಿ ಮಾಡಿಕೊಳ್ತೀವಿ, ನೀವು ಸಚಿವರ ಸ್ಥಾನ ನೀಡಲೇಬೇಕು. ಯಾಕಂದರೆ ಹೋದ ಸಲ ನೀಡಬೇಕಾಗಿತ್ತು, ಇರಲಿ ಇನ್ನೊಂದು ಸಲ ಆದರೆ ನೋಡೋಣ ಅಂತ ಅಂತೀವಿ. 2 ಬಾರಿ ನಮ್ಮ ಕ್ಷೇತ್ರಕ್ಕೆ ಯಾರೂ ಗೆದ್ದಿಲ್ಲ. ಎಷ್ಟು ಇದ್ದವ್ರು ಬಂದವರು ಒಂದೇ ಸಲ ಗೆದ್ದು ಹೋಗಿದ್ದಾರೆ. ಬಟ್ ಯಾಕೆ ಗೆಲ್ಸಿವಿ ಅಂತಂದ್ರೆ ಅದು ಆಲೋಚನೆ ಮಾಡಬೇಕು. ಅವರು ಸಮಪಾಲು ಕೊಟ್ಟಂತ ಇವತ್ತು ಎಲ್ಲ ಜಾತಿ ಜನಾಂಗಕ್ಕೆ ಎಲ್ಲರೂ ಅಂತ ಕರೆದುಕೊಂಡು ಈ ಒಂದು 180 ಹಳ್ಳಿಗೆ ಒಂದು ಕೆಲಸ ಮಾಡಿಲ್ಲ ಅಂತಲ್ಲ, ನಮ್ಗೆ ನೋಡೋಕೆ ಆಗುತ್ತೆ ಬಟ್ ಹೇಳೋಕೆ ಆಗೋದಿಲ್ಲ. ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಅಷ್ಟು ಒಳ್ಳೆ ಶಾಸಕರು ನಮ್ಗೆ ನೀವು ಕೊಟ್ಟಿದ್ದೀರಿ, ನಿಮ್ಗೆ ಧನ್ಯವಾದ. ಯಾಕಂದರೆ ಹೈಕಮಾಂಡ್ ನೀವು ಕೊಟ್ಟಿದ್ದಕ್ಕೆ ನಾವು ಇವತ್ತು ಗೆಲ್ಲಿಸಿದ್ದೀವಿ. ಅದಕ್ಕೆ ಮುಂದಿನ ದಿನದಲ್ಲಿ ಇನ್ನೂ ನಾವು ಗಟ್ಟಿ ಆಗಬೇಕು, ನಮ್ಮ ಪಕ್ಷ ಗಟ್ಟಿ ಆಗಬೇಕು, ನಾವು ಮತ್ತೊಮ್ಮೆ ನಾವು ಸರ್ಕಾರ ತರಬೇಕು ಅಂತಂದರೆ ನೀವು ನಮ್ಮ ದದ್ದಲ್ ಬಸನಗೌಡಗೆ ನೀವು ಸಚಿವರ ಸ್ಥಾನ ನೀಡಲೇಬೇಕು. ಸುಗುರೇಶ್ವರಾಯ ನಮಃ. ಇಂದಿನ ರಾಯಚೂರು ಗ್ರಾಮೀಣ ಕ್ಷೇತ್ರದ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ನಮ್ಮ ಗ್ರಾಮದ ಸರ್ವ ಸದ್ಭಕ್ತರು ಹಾಗೂ ಸಾರ್ವಜನಿಕರು ಎಲ್ಲರೂ ಸೇರಿ ಇಂದಿನ ಶ್ರೀ ಗುರು ಸುಗುರೇಶ್ವರ ಸ್ವಾಮಿಯಲ್ಲಿ ನಾವು ನಮ್ಮ ನೆಚ್ಚಿನ ನಾಯಕರಾದಂಥ ಬಸನಗೌಡ ಸರ್ ಅವರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಎಂಬ ಒಂದು ಪ್ರಾರ್ಥನೆಯನ್ನು ಸುಗುರೇಶ್ವರ ಸ್ವಾಮಿಯಲ್ಲಿ ನೆರವೇರಿಸಿ ಬಂದೇವೆ. ಇವತ್ತಿನವರೆಗೆ ನಮ್ಮ ಗ್ರಾಮೀಣ ಕ್ಷೇತ್ರದಲ್ಲಿ ಇಂಥ ಶಾಸಕರು ಯಾವತ್ತೂ ಸಿಕ್ಕಿದ್ದಿಲ್ಲ. ಇವತ್ತು ನಮಗೆ ಈ ಒಂದು ಶಾಸಕರು ಸಿಕ್ಕಾರಂತಂದರೆ ನಮ್ಮ ಪೂರ್ವಜನದ ಸುಕೃತ ಮುಂಡೆ ಅಂತೇಳಿ ನಾವು ಈ ಗ್ರಾಮದ ಸಾರ್ವಜನಿಕರು ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಎಷ್ಟು ಜನ ಶಾಸಕರು ಬಂದೋದ್ರು ನಮ್ಮ ಗ್ರಾಮೀಣ ಕ್ಷೇತ್ರಕ್ಕೆ, ಯಾರು 2ನೇ ಬಾರಿ ಗೆದ್ದಿಲ್ಲ, ಯಾರು 2ನೇ ಬಾರಿ ವಿಜಯಶಾಲಿಗಳಾಗಿಲ್ಲ. ಆದರೆ ನಮ್ಮ ದದ್ದಲ್ ಸಾಬ್ರು ಬಂದು ಮೊದಲನೇ ಸಾರಿ ಬಂದು ಗೆದ್ದು ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರು. 2ನೇ ಸಲ ಗೆದ್ದಿದ್ರು. 2ನೇ ಸಲ ಗೆದ್ದು ಕೇಶ ನಮ್ಮ ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ್ರು. ಯಾಕಂದರೆ ಯಾರೂ ಕೂಡ 2ನೇ ಸಲ ಇಲ್ಲಿ ಶಾಸಕರಾಗಿ ಆಯ್ಕೆ ಆಗಿದ್ದಿಲ್ಲ. ದದ್ದಲ್ ಸಾಬ್ರು 2ನೇ ಸಲ ಆಯ್ಕೆಯಾಗಿ ಯಾರು ಮಾಡಲಾರದಂಥ ಒಂದು ಕಾರ್ಯವನ್ನು, ಅಭಿವೃದ್ಧಿಯನ್ನು ನಮ್ಮ ನೆಚ್ಚಿನ ನಾಯಕರಾದಂಥ ದದ್ದಲ್ ಸಾಬ್ರು ಇವತ್ತು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ದೇವಸ್ಥಾನದಲ್ಲಾಗಲಿ, ಹಳ್ಳಿಗಳಲ್ಲಾಗಲಿ, ಮತ್ತು ದೇವಸ್ಥಾನ ಸುತ್ತಮುತ್ತ ಗ್ರಾಮಗಳಲ್ಲಾಗಲಿ, ಪ್ರತಿಯೊಂದು ಕುಗ್ರಾಮಕ್ಕೂ ಎಷ್ಟೋ ನಮ್ಮ ಹಳ್ಳಿಗಳಿದಾವೆ. ನಮ್ಮ ಗ್ರಾಮೀಣ ಕ್ಷೇತ್ರಕ್ಕೆ 182 ಹಳ್ಳಿಗಳು, 182 ಹಳ್ಳಿಗಳಲ್ಲಿ ಒಂದು ಸಣ್ಣ ಕುಗ್ರಾಮ ಇದ್ದರೂ ಆ ಗ್ರಾಮಕ್ಕೆ ಹೋಗೋಕ್ಕೆ ಜಾಗ ಇಲ್ಲಾಂದ್ರೂ ಒಂದು ರಸ್ತೆ, ಒಂದು ಕುಡಿಯುವ ನೀರು ಕೂಡ ಅಲ್ಲಿ ಒಂದು ಅಭಿವೃದ್ಧಿಯನ್ನು ನಮ್ಮ ಶಾಸಕರು ಮಾಡಿದ್ದಾರೆ. ಇಂಥ ಶಾಸಕರು ಬಸ್ ಸೌಕರ್ಯ ಆಯಿತು. ಈ ಸಂದರ್ಭದಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್. Raichur, where dreams become direction. Dream, learn, Grow. lead, become. Join Vedanta for your better future. At Vedanta, we don't just teach, we prepare you to win. Science or commerce, BBA, BCA or BCom, your journey starts here. JEE, NEET, CA foundations from expert faculty with proven results. District topper from last 7 years, consistent results, trusted by Raichur. Don't just study, build your future. At Vedanta, start strong, finish ahead. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26 × 27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು
ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ಐಪಿಎಲ್ ಕ್ರಿಕೆಟ್ ಪಂದ್ಯ ಜಯಶಾಲಿಯಾಗಿದ್ದರಿಂದ ಸಂಭ್ರಮ ಆಚರಣೆ ಹೆಸರಿನಲ್ಲಿ ಬೈಕ್ಗಳಲ್ಲಿ ಬಂದು ಶಬ್ದ ಮಾಡಿದ್ದನ್ನು ಪ್ರಶ್ನಿಸಿದ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ನಗರದ ಲಕ್ಷ್ಮಮ್ಮ ದೇವಿ ದೇವಸ್ಥಾನ ಬಳಿ ನಡೆದಿದ್ದು, ಯುವಕರ ಮಧ್ಯೆ ಸಂಘರ್ಷಣೆ ಸಂಭವಿಸಿ ಬಿಗು ವಾತಾವರಣ ಸೋಮವಾರ ರಾತ್ರಿ ನಡೆದಿದೆ. ಎರಡು ಗುಂಪುಗಳ ಮಧ್ಯೆ ಘರ್ಷಣೆಯಲ್ಲಿ ಯುವಕನೋರ್ವನಿಗೆ ಮಾರಕಾಸ್ತ್ರದಿಂದ ಹಲ್ಲೆ ನಡೆಸಿದ್ದರಿಂದ ಗಂಭೀರ ಗಾಯಗೊಂಡಿದ್ದು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇತರೆ ಮೂವರಿಗೆ ಗಾಯಗಳಾಗಿವೆ ಎಂದು ಹೇಳಲಾಗಿದೆ. ಹಲ್ಲೆಗೊಳಗಾದ ಯುವಕರು ಪ್ರತಿದಾಳಿ ನಡೆಸಿ ಹಲ್ಲೆ ನಡೆಸಿದ್ದಾರೆ. ಘಟನೆಯಿಂದ ಬಿಗು ವಾತಾವರಣ ನಿರ್ಮಾಣವಾಗಿದ್ದು ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ನೂರಾರು ಯುವಕರು ಒಂದೆಡೆ ಸೇರಿದ್ದರಿಂದ ಪರಿಸ್ಥಿತಿ ಕೈಮೀರುವ ಹಂತಕ್ಕೆ ತಲುಪಿತ್ತು. ಪೊಲೀಸರ ಮಧ್ಯಸ್ಥಿಕೆಯಿಂದ ಪರಿಸ್ಥಿತಿ ತಿಳಿಗೊಂಡಿದೆ. ತಾಲೂಕಿನ ಅಸ್ಕಿಹಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವತಿಯಿಂದ ಶಾಲಾ ದಾಖಲಾತಿ ಆಂದೋಲನ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಡ್ರಮ್ ಬಾರಿಸುತ್ತಾ ಹಾಗೂ ವಿವಿಧ ಘೋಷಣೆಗಳನ್ನು ಕೂಗುತ್ತಾ ಅಸ್ಕಿಹಾಳ ಗ್ರಾಮದ ಪ್ರಮುಖ ರಸ್ತೆ ಹಾಗೂ ಓಣಿಗಳಲ್ಲಿ ಮೆರವಣಿಗೆ ನಡೆಸಿ ಸಾರ್ವಜನಿಕರಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಅರಿವು ಮೂಡಿಸಿದರು. ಜಾಥಾ ವೇಳೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ದೊರೆಯುವ ಉಚಿತ ಸೌಲಭ್ಯಗಳಾದ ಸಮವಸ್ತ್ರ, ಮಧ್ಯಾಹ್ನದ ಬಿಸಿಯೂಟ, ಮೊಟ್ಟೆ, ಬಾಳೆಹಣ್ಣು, ಗ್ರಂಥಾಲಯ, ಉಚಿತ ಕಂಪ್ಯೂಟರ್ ಶಿಕ್ಷಣ, ಪ್ರತಿಭಾ ಕಾರಂಜಿ, ವಿಜ್ಞಾನ ಪ್ರಯೋಗಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಸಂಘಟನೆಗಳ ರಚನೆ, ಶಿಕ್ಷಕರಿಂದ ಗುಣಮಟ್ಟದ ಬೋಧನೆ, ಉತ್ತಮ ಶೌಚಾಲಯ, ಶುದ್ಧ ಕುಡಿಯುವ ನೀರು, ಆಟದ ಮೈದಾನ, ಕ್ರೀಡಾ ಸಾಮಗ್ರಿಗಳು, ವಿವಿಧ ಜಯಂತಿಗಳ ಆಚರಣೆ, ರಾಷ್ಟ್ರೀಯ ಹಬ್ಬಗಳ ಕಾರ್ಯಕ್ರಮಗಳು, ವಿದ್ಯುತ್ ಸೌಲಭ್ಯ, ಉತ್ತಮ ಬೆಂಚ್ಗಳ ವ್ಯವಸ್ಥೆ, ಗ್ರೀನ್ ಬೋರ್ಡ್ ಹಾಗೂ ಕಲಿಕೆಗೆ ಪೂರಕವಾದ ಪರಿಸರದ ಕುರಿತು ಸಾರ್ವಜನಿಕರಲ್ಲಿ ಮಾಹಿತಿ ನೀಡಲಾಯಿತು. ಇದೇ ವೇಳೆ ಶಿಕ್ಷಣ ಇಲಾಖೆಯ ಈ ವರ್ಷದ ಧ್ಯೇಯ ವಾಕ್ಯವಾದ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಎಂಬ ಸಂದೇಶವನ್ನು ಸಾರಲಾಯಿತು. ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ, ಕೂಲಿ ಬಿಡಿಸಿ ಶಾಲೆಗೆ ಕಳಿಸಿ, ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಸೇರಿದಂತೆ ಹಲವು ಘೋಷಣೆಗಳನ್ನು ಕೂಗುವ ಮೂಲಕ ಮಕ್ಕಳ ಶಿಕ್ಷಣದ ಮಹತ್ವವನ್ನು ತಿಳಿಸಲಾಯಿತು. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನು ದಾಖಲಿಸುವಂತೆ ಪೋಷಕರಿಗೆ ಮನವಿ ಮಾಡುತ್ತಾ ಜಾಥಾ ಮೂಲಕ ಗ್ರಾಮದಲ್ಲಿ ಶಿಕ್ಷಣ ಜಾಗೃತಿ ಮೂಡಿಸಲಾಯಿತು. ನಿಮ್ಮ ಮಕ್ಕಳನ್ನು ನಿಮ್ಮ ಮಕ್ಕಳನ್ನು ಉತ್ತಮ ಕಲಿಕೆ, ನಿಮ್ಮ ಮಕ್ಕಳನ್ನು
ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಮುಖ್ಯ ಗುರು, ಶಿಕ್ಷಕರು ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡರಿಗೆ ಸಚಿವ ಸ್ಥಾನ ನೀಡಿ ಉಸ್ತುವಾರಿ ನೀಡಬೇಕು, ನಾಗೇಂದ್ರಪ್ಪ ಮಠಮಾರಿ. ಮೈಸೂರು ಪೆಟ್ರೋಕೆಮಿಕಲ್ಸ್ ಕಾರ್ಮಿಕರಿಗೆ ಬಾಕಿ ವೇತನ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ದಲಿತ ಸೇನೆ ಧರಣಿ. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡರಿಗೆ ಸಚಿವ ಸ್ಥಾನ ನೀಡಲು ಕಾಂಗ್ರೆಸ್ ಕಾರ್ಯಕರ್ತರಿಂದ ದೇವಸುಗುರೇಶ್ವರನಿಗೆ ವಿಶೇಷ ಪೂಜೆ. ಮಕ್ಕಲ್ಪೇಟೆಯಲ್ಲಿ 2 ಗುಂಪುಗಳ ಮಧ್ಯೆ ಘರ್ಷಣೆ, ಬಿಗು ವಾತಾವರಣ. ಮತ್ತು ಅಸ್ಕಿಹಾಳದಲ್ಲಿ ಶಾಲಾ ದಾಖಲಾತಿ ಆಂದೋಲನ, ವಿದ್ಯಾರ್ಥಿ ಶಿಕ್ಷಕರಿಂದ ಪ್ರಭಾತ ಪೇರಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.